ಸರಿ, ಹಾಗಾದರೆ ನಮ್ಮ ಸಂಬಂಧ ಹರಾಜು ಪ್ರಕ್ರಿಯೆಯನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವ ವಿಷಯದಲ್ಲಿ ನಾಳೆನೇ ನಾವು ಸರ್ಕಾರಕ್ಕೆ ಪತ್ರವನ್ನು ಬರೀತೀವಿ. ನಮ್ಮ ಬೇಡಿಕೆಗಳು ಹರಾಜು ಪ್ರಕ್ರಿಯೆ ನಿಲ್ಲಲಿ, ಹರಾಜು ಪ್ರಕ್ರಿಯೆ ನಿಲ್ಲಲಿ. ತಾರೀಕು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡು, ಸೊ ಹಾಗಾಗಿ ಇನ್ನು ಮುಂದಕ್ಕೆ ನಮ್ಮ ವಿಭಾಗವಾರು ಮಾತಾಡಲಿಕ್ಕೆ, ನಾವು ಹೆಚ್ಚೇನು ಮಾತಾಡಲಿಕ್ಕೆ ಇಚ್ಛೆ ಪಡುವುದಿಲ್ಲ. ವಿಭಾಗವಾರು ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡಿಕೊಡ್ತಿದ್ದೀನಿ. ನಮ್ಮ ಮಾಡ್ತಿರೋ ಅವ್ರು ಯಾಕೆ ನಮ್ಮ ಹೊತ್ತಿಗೆ ಬರ್ತಾರೆ, ನೀವ್ಯಾಕೆ ಅವ್ರನ್ನ ಕೇಳ್ತೀರೋ, ನೀವ್ಯಾಕೆ ಅವ್ರ ಹೊತ್ತಿಗೆ ನೋಡ್ಕೊಡ್ತಿರೋದು ಎಲ್ಲವೂ ನೀವು ಅವರು ಮಾಡಿಕೊಂಡು ಸರ್ಕಾರ ಕೆಟ್ಟಿಸೋದು ದಯವಿಟ್ಟು ತರಕ್ಕೆ ಹೋಗ್ಬೇಕು. ನಾವು ಹಂಗಿಲ್ಲ, ಐ ಆಮ್ ಡಿಫ್ರೆಂಟ್ ಮ್ಯಾನ್. ನೀವು ಅದನ್ನು ಬಿಟ್ಟುಕೊಟ್ಟು ನೋಡಿ, ಊರ್ಜಿತ ಆದದ್ದು ನನ್ನ ಗಮನಕ್ಕೆ ಬಂದರೆ, ಊರ್ಜಿತ ಆದದ್ದು ನಾವು ಹರಾಜು ಮಾಡ್ತಿದ್ರೆ ಸರಿ ಮಾಡೋಣ, ಏನು ತಪ್ಪೇನಿದೆ. ಊರ್ಜಿತ ಆದದ್ದು ಯಾಕೆ ಹರಾಜು ಮಾಡ್ತಾರೆ? ನೋಡಿ ದೇವ್ರ, ನೀವು ಒಂದು ಬಿಟ್ಟು 10 ಸಲ ನಮ್ಮ ಹೆಸರು ಬಂದು ಕೂತ್ಕೊಳ್ಳಿ. ಇದು ಇಲ್ಲಿ ಕೂಡಿಸಿ ಹೇಳೋದಲ್ಲ, ನಾವು ರೆಡಿ ಇದ್ದೀವಿ ಕ್ಲೀನ್ ಮಾಡಲಿಕ್ಕೆ, ಒಳ್ಳೇದು ಮಾಡಲಿಕ್ಕೆ. ಐ ಆಮ್ ರೆಡಿ. ನಾನೇನು ಹಿಂದೆ ನೋಡೋ ಪ್ರಶ್ನೆ ಬರೋದಿಲ್ಲ, ನಾನು ಯಾವಾಗಲೂ ರೆಡಿ ಇದ್ದೀನಿ. ಅಲ್ಲ ಆಯಿತು ಕೊಡಪ್ಪ, ನಾನು ಮಾಡೋಕೆ ರೆಡಿ ಇದ್ದೀನಿ, ನೀನೇನು ತಂದು ಕೊಡು. ಬರೀ ಇಲ್ಲೇ ಕೊಟ್ಟು ನಾನು ನಾಳೆ ಅನ್ಕೊಂಡು ಕಳಿಸ್ತೀನಿ, ಅದಕ್ಕೆ ಸರಿ ಮಾಡೋ ಕೆಲಸ ನಾನು ಮಾಡ್ತೇನೆ. ಅಧಿಕಾರಿಗಳ ಜೊತೆ ಫೇಸ್ ಟು ಫೇಸ್ ಡಿಸ್ಕಷನ್ ತಂದು ಕೊಡು ನನ್ನ ಕಡೆ. ಅದಾಗಲಿಲ್ಲ ಅಂದರೆ ನಿನ್ನ ಅವ್ರನ್ನ ಕೂಡ ಕುಡಿಸ್ತೀನಿ. ಇಲ್ಲ ಆಗಲ್ಲ. ನನಗೆ ಮಾಡ್ತೀನಿ ಅನ್ನೋಕ್ಕಿಲ್ಲ, ಫೇಸ್ ಟು ಫೇಸ್ ನಿನ್ನ ಕಡೆ ನನ್ನ ಕಡೆ ತಂದು ಕೊಡು. ಆಗಲಿಲ್ಲ ಅಂದರೆ ನಿನ್ನೂ ಕರಿತೀನಿ, ಅವ್ರನ್ನೂ ಕರಿತೀನಿ. ಏನು ತಪ್ಪು ತಡೆಗಳಂದ್ರೆ ಇಬ್ಬರು ಕುಂದು ಸರಿ ಮಾಡೋರು. ಏನು ತಪ್ಪೇನಿದೆ? ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ತಪ್ಪುಗಳು ನೀವು ಹೇಳ್ತಕ್ಕಂಥದ್ದು ಗೌರ್ಮೆಂಟ್ ಹೋಗ್ತೀವೋ, ನಿನ್ನೂ ಸ್ವತಂತ್ರ ಇದ್ದೀನಿ, ಎಲ್ಲಿ ಬೇಕಾದಲ್ಲಿ ಹೋಗು. ಬಟ್ ನಾನು ನನ್ನ ಹೆಸರು ತಂದು ಕೊಟ್ಟರೆ ನಾನು ಮಾಡ್ತೇನೆ. ಇಂಥವನ್ನೆಲ್ಲ ಸರಿ ಮಾಡಲಿಕ್ಕೆ ತಾನೇ ನಾನು ಸರಿಗ ತಂದು ಕೊಡಿ, ನಾನು ಮಾಡ್ತೇನೆ. ಆ ವಿಚಾರದಲ್ಲಿ ನಾವು ನೀಡಿರುವ ಮಾಹಿತಿ ಕರೆಕ್ಟ್ ಆದರೆ ನೀವು ಹರಾಜಿನ ನೋಟಿಫಿಕೇಶನ್ ಅನ್ನೇ ವಾಪಸ್ ತಗೊಳ್ಬೇಕಾಗ. ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಹರಾಜು ತಗೋತನೋ ಬಿಡ್ತನೋ ಅದು ನನ್ನ ಸರ್ಕಾರದ ಮೇಲ್ಗಡೆ ಹೊರಟು, ನಾನು ಒಬ್ಬರೇ ತಗೊಳ್ಳುವಂಥ ತೀರ್ಮಾನ ಅಲ್ಲ. ನಿಮ್ಮ ಬೇಡಿಕೆ ಏನೈತೆ ಅದನ್ನು ಹೇಳು, ಅದನ್ನು ನಾನು ಸರಿ ಮಾಡೋ ಕೆಲಸ ನಾನು ಮಾಡ್ತೀನಿ. ಯಾವ ಹರಾಜು ಆದದ್ದು ನಾವು ಏನಾದರೂ ತಂದಿದ್ರೆ ಅವನು ನೋಡೋಣ, ವೆರಿಫೈ ಮಾಡ್ತೀನಿ. ಯಾವ ನಿಮಗೆ ಸಣ್ಣದ ರಿನ್ಯೂವಲ್ ಆದದ್ದು ನಾವು ಹರಾಜು ತರ್ತಿದ್ರೆ ಅದೇನೈತೆ ಒಂದು ಸ್ವಚ್ಛಾಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ತರಿಸಿರ್ತೀವಿ. ಒಂದು ಸಬ್ಮಿಷನ್ ದಯವಿಟ್ಟು ತಪ್ಪು ತಿಳಿಬಿಡಿ. ಆ ಥರ ಹರಾಜಾದ ಸಂಬಂಧಗಳು ಮತ್ತು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ನಾವು ಹೇಳ್ತಾ ಇರುವಂಥದ್ದು, ಆ ರಿಪೋರ್ಟ್ಗಳನ್ನು ಅಬಕಾರಿ ಅಧಿಕಾರಿಗಳು ಇಲಾಖೆಗೆ ಕೊಟ್ಟದ್ದು ಸರಿಯಾ ತಪ್ಪ? ನೀವು ಅದನ್ನು ಹೇಳಿ ಮಾಡಿ. ಅದನ್ನು ವೆರಿಫೈ ಮಾಡ್ಲಿಕ್ಕೆ ರೆಡಿ, ಐ ಆಮ್ ರೆಡಿ. ಅದು ಎದುರುಗಡೆ ತಪ್ಪುಗಳು ಆಗಿದ್ದಾವೆ, ಅದನ್ನು ನಾನು ರೆಡಿ ಮಾಡ್ತಿದ್ದೀನಿ. ಏನಾರ ತಪ್ಪು ಮಾಡಿದ್ರೆ, ಯಾವ ಅಧಿಕಾರಿ ತಪ್ಪು ಮಾಡಿದ್ರೆ ಅವನ ಮೇಲೆ ಕ್ರಮನೂ ಕೈಗೊಳ್ಳಿ. ಯಾವ ಅಧಿಕಾರಿಗಳು ನಿಮ್ಗೆ ತೊಂದರೆ ಯಾರು ಮಾಡ್ತಾರೆ, ಅದಕ್ಕೆ ನಾವು ಏನು ಕಾನೂನು ತರಬೇಕು, ಏನು ರೂಲ್ಸ್ಗಳನ್ನು ತರಬೇಕು, ಅವು ಎಲ್ಲವನ್ನೂ ನನಗೆ ಕೊಡಿ. ಇಂಡಿವಿಜುವಲ್ ನಾನು ಯಾವುದೂ ಕೇಳೋದಿಲ್ಲ, ನೀವು ತಂದು ಕೊಡಿ, ನಾನು ಮಾಡ್ತೇನೆ ಅಂತ ಹೇಳಿ. ಇನ್ನು ನಮ್ಮ ಬೇಡಿಕೆಗಳು ಮತ್ತು ಹರಾಜು ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು ಎನ್ನುವುದನ್ನು ಒತ್ತಾಯಿಸಿ ರಾಜ್ಯದ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳು, ಸನ್ನದ್ಧದಾರರು ಸೇರಿದ್ದೀವಿ. ಈ ಸಭೆಯಲ್ಲಿ 14ನೇ ತಾರೀಕಿನ ಒಳಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸುವ ಮಟ್ಟದಲ್ಲಿ ಒಂದು ಸಭೆ, ಹಾಗೆ ಹರಾಜು ಪ್ರಕ್ರಿಯೆಯನ್ನು ನಿಲ್ಲಿಸುವ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾವು 16ನೇ ತಾರೀಕು ರಾಜ್ಯವ್ಯಾಪಿ ಮದ್ಯ ಮಾರಾಟ ಬಂದ್ ಅನ್ನ ಮಾಡ್ತೀವಿ ಎನ್ನುವ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದೀವಿ. ಸಚಿವರು ಬಂದಿದ್ದಾರೆ, ನಮ್ಮ ಮನವಿಯನ್ನ ತಗೊಂಡಿದ್ದಾರೆ. ಅವರ ಆಶ್ವಾಸನೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತಿದೆ. ಸೊ ಅದ್ರ ಬಗ್ಗೆ ನಾವೇನು ಅವ್ರು ಹೇಳಿ ಹೋದ್ರು ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ನಾನು ಗೋವಿಂದರಾಜ್ ಹೆಗಡೆ, ರಾಜ್ಯ ಮದ್ಯ ಮಾರಾಟಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಅದ್ರ ಬಗ್ಗೆ ತಿಳಿಸಿದ್ದಾರೆ ಸರ್. ಪ್ರತಿಭಟನೆ ಇದು 3ನೇ ಬಾರಿ ಪ್ರತಿಭಟನೆ ಮಾಡ್ತಾ ಇರೋದು. ನಾವು ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಸರ್ಕಾರಕ್ಕೆ 16 ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನ ಸಲ್ಲಿಸ್ತಲೇ ಬಂದಿದ್ದೀವಿ. ಇವತ್ತರೆಗೂ ಕೂಡ ಯಾವುದೇ ರೀತಿಯಾದಂತ ಒಂದು ತೀರ್ಮಾನನ ಸರ್ಕಾರ ತಗೊಳ್ಳಿಲ್ಲ.
40,000 ಕೋಟಿ ವರಮಾನ ಕೊಡ್ತಾ ಇದೀವಿ ನಾವು. ಸೌಜನ್ಯಕ್ಕಾದ್ರೂ ಬಂದು ಕರೆದು ನಮ್ಮನ್ನ ನಿಮ್ ಕಷ್ಟ ಏನು, ನಿಮ್ ಸುಖ ಏನು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಇವತ್ತು ಚರ್ಚೆ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ಒಂದಿನ ಸಭೆ ಕರೆದಿದ್ರು. ಆ ಕರೆದಂತ ಸಭೆಯಲ್ಲಿ ಇವ್ರ ಬೇಡಿಕೆಗಳು ಏನೇನಿದಾವೆ ಎಲ್ಲ ಈಡೇರಿಸ್ಬಿಟ್ರಿ, ಆಗದೆ ಇರೋದು ಆಗಲ್ಲ ಅಂತ ಹೇಳ್ಬಿಟ್ರಿ ಅಂತಾನು ಕೂಡ ಮುಖ್ಯಮಂತ್ರಿ ಅವರು ಹೇಳಿದ್ರು ಕೂಡ ಅಧಿಕಾರಿ ವರ್ಗದವರು ಯಾವುದೇ ಕೆಲಸನ ಇವತ್ತವರೆಗೆ ಮಾಡಿಲ್ಲ. ಆ ಉದ್ದೇಶದಿಂದ ಇವತ್ತು ಮತ್ತೆ ಪ್ರತಿಭಟನೆಯನ್ನ ಮಾಡಿದ್ದೀವಿ ಸರ್. ಈಗೇನು ಡಿಸಿಷನ್ ಮಾಡಿದ್ದೀವಿ, ನಾವು ಮಿನಿಸ್ಟರ್ ಬಂದಿದ್ರು, ತಮ್ಗೆಲ್ಲ ಗೊತ್ತಾಗಿದೆ. ಅವ್ರು ಏನು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ, ಅವ್ರು ಈಡೇರಿಸ್ಬಿಟ್ರೆ ನಾವು ಮುಂದೆ ಏನು ಮಾಡಕ್ ಹೋಗಲ್ಲ. ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅಂತ ಹೇಳಿದ್ರೆ 16ನೇ ತಾರೀಕು ಸಾರ್ವತ್ರಿಕವಾಗಿ ರಾಜ್ಯಾದ್ಯಂತ ಬಂದ್ ಕಾರ್ಯಕ್ರಮನ ಏರ್ಪಾಡು ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ನಮ್ಮ ಪರಿಚಯ ಮಾಡಿ. ನಾನು ಎಸ್ ಗುರುಸ್ವಾಮಿ, ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಪ್ರೆಸಿಡೆಂಟ್, ಬ್ಯಾಂಗ್ಳೂರ್. ಥ್ಯಾಂಕ್ ಯು.